ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಮುಂದಿನ ವರದಿಯನ್ನು ನೋಡೋಣ. ಮಂಗಳೂರು ಲೋಕೋಪಯೋಗಿ ವಿಭಾಗದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅಡ್ಡೂರು ಗ್ರಾಮದ ಪೊಳಲಿ ಅಡ್ಡೂರು ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧಿಸಿದ್ದರಿಂದ ಸ್ಥಳೀಯ ಜನತೆಗೆ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ. ಪೊಳಲಿ ಅಡ್ಡೂರು ಸಂಪರ್ಕ ಕಲ್ಪಿಸುವಂತಹ ಸೇತುವೆಯನ್ನು ಬಂದ್ ಮಾಡಿ ಇಂದಿಗೆ 25 ದಿನಗಳು ಕಳೆದವು. ಪೊಳಲಿಯಿಂದ ಬೇರೆ ಬೇರೆ ಕಡೆಗೆ ಶಾಲೆ ಕಾಲೇಜುಗಳಿಗೆ ಹಾಗೂ ಕೆಲಸಕ್ಕೆ ತೆರಳುವವರು ಸಾವಿರಾರು ಜನರಿದ್ದಾರೆ. ದಿನಕ್ಕೆ 35 ಖಾಸಗಿ ಬಸ್ಗಳು ಈ ಸೇತುವೆಯ ಮುಖಾಂತರ ಬಿಸಿ ರೋಡ್ನಿಂದಾಗಿ ಪೊಳಲಿಯಾಗಿ ಸಂಚರಿಸುತ್ತಿದ್ವು. ಪೊಳಲಿಯಿಂದ ಬರುವಂತಹ ಎಲ್ಲಾ ಬಸ್ಗಳು ಸೇತುವೆಯ ಪೊಳಲಿ ಬದಿಯಲ್ಲಿ ನಿಂತು ಆನಂತರ ಎಲ್ಲ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು ಸೇತುವೆಯಲ್ಲಿ ನಡೆದುಕೊಂಡು ಬಂದು ಸೇತುವೆಯ ಮತ್ತೊಂದು ಬದಿಯಲ್ಲಿರುವ ಬಸ್ಗಳನ್ನು ಹತ್ತಿ ಎರಡೆರಡು ಬಸ್ನಲ್ಲಿ ಹೋಗುವಂತಹ ಅನಿವಾರ್ಯತೆ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ತಕ್ಷಣ ಸೇತುವೆ ಗುಣಮಟ್ಟವನ್ನು ಪರಿಶೀಲಿಸಿದ್ದು ಶ್ಲಾಘನೀಯ ಕಾರ್ಯವಾಗಿದೆ. ಆದರೆ ಸೇತುವೆಯನ್ನು ಪರಿಶೀಲಿಸಿದ ನಂತರ ಯಾವುದೇ ವಾಹನವನ್ನು ಬಿಡದಿರುವುದು ದುರಾದೃಷ್ಟಕರ. ಶೀಘ್ರದಲ್ಲೇ ಜನಸಂಚಾರ ಹಾಗೂ ಸೇತುವೆ ನಿರ್ಮಿಸುವಂತಹ ಕೆಲಸವನ್ನು ಮಾಡಲಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪೊಳಲಿ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಶಿವಪ್ರಸಾದ್ ನಾಯ್ಕ್ ಸೊಲ್ತಾಡಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಈಗ ನಮಸ್ತೆ ಸರ್. ಪೊಳಲಿ ಅಡ್ಡೂರು ಸೇತುವೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿದ್ದಾರೆ. ಅದರಿಂದಾಗಿ ಅಲ್ಲಿನ ಸ್ಥಳೀಯರಿಗಿರ್ಬೋದು ಅಥವಾ ಜನರಿಗೆ, ಶಾಲಾ ಕಾಲೇಜಿನ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ ಅನ್ನುವಂತ ವರದಿ ಇದೆ. ಏನ್ ಹೇಳ್ತೀರಾ ಸರ್? ಹೌದು, ಅಂದ್ರೆ ಇದು ಇಲ್ಲಿಂದ ತುಂಬಾ ಶಾಲಾ ಮಕ್ಕಳು ಈಚೆಯಿಂದ ಪೊಳಲಿಯಿಂದ ಮಂಗಳೂರಿಗೆ ಆಚೆಗೆ ಹೋಗುವ ತುಂಬಾ ಮಕ್ಕಳಿದ್ದಾರೆ ಮತ್ತು ಕೆಲಸ ಮಾಡುವವರು ಸಹ ಇದ್ದಾರೆ. ಈಗ ಅಂದ್ರೆ ಲಾಸ್ಟ್ 10-25 ದಿವಸ ಆಯ್ತು ಈಗ ಇದನ್ನು ಬಂದ್ ಮಾಡಿ. ಈಗ ಲೈಟ್ ವೆಹಿಕಲ್ ಮಾತ್ರ ಹೋಗ್ತಾ ಉಂಟು, ಬಸ್ ಮತ್ತು ಹೆವಿ ವೆಹಿಕಲ್ ಯಾವುದನ್ನು ಬಿಡ್ತಾ ಇಲ್ಲ. ಅಂದ್ರೆ 15-20 ದಿವಸ ಹಿಂದೆ DC ಅವರು ಬಂದು ಇದನ್ನು ನೋಡಿ ಚೆಕಿಂಗ್ ಮಾಡಿ ಇದನ್ನು ಘನವಾಹನ ಹೋಗ್ಲಿಕ್ಕೆ ಅನಾನುಕೂಲ ಇದೆ ಅಂತ ಹೇಳಿ ಅದನ್ನು ಬಂದ್ ಮಾಡಿದ್ದಾರೆ. ಆನಂತರ ಇವಾಗ ಒಂದು ವಾರದ ಹಿಂದೆ ಇದು ಟೆಸ್ಟಿಂಗ್ ಯೂನಿಟ್ ನವರು ಬಂದು ಬ್ರಿಡ್ಜ್ ಅನ್ನು, ಸೇತುವೆಯನ್ನು ಚೆಕ್ ಮಾಡಿದ್ದಾರೆ. ಆದ್ರೆ ಅದನ್ನು ರಿಸಲ್ಟ್ ಏನು ಹೇಳಿಲ್ಲ, ಅದು ವಾಹನ ಸಂಚಾರ ಮಾಡಲು ಅನುಕೂಲ ಇದೆಯಾ ಇಲ್ವಾ ಅಂತ ಅವರನ್ನು ರಿಪೋರ್ಟ್ ಏನು ಕೊಡ್ಲಿಲ್ಲ. ಆದ್ರಿಂದ ಇವಾಗ ಅದು ಹಾಗೇನೆ ಬಂದು ಮುಂದುವರಿಸ್ತಾ ಇದೆ. ಈಗ ಬಿಸಿ ರೋಡ್ ನಿಂದ ಕೊಲತ್ತ ಮಜ್ಜಲಿ, ಈಗ ಕಲ್ಲಿಗೆ ಬಿಸಿ ರೋಡ್ ಕಲ್ಪನೆ, ಈಚೆಯಿಂದ ಪಲ್ಲಿಪಾಡಿ ಬರುವಂತ ಎಲ್ಲ ಯಾರು ಪ್ಯಾಸೆಂಜರ್ಗಳು ಇಲ್ಲಿ ಪೊಳಲಿ ದ್ವಾರದಿಂದ ಇಲ್ದು ಬ್ರಿಡ್ಜಿನ ಮೇಲೆ ನಡ್ಕೊಂಡು ಹೋಗಿ ಸೇತುವೆ ಆಚೆಯಿಂದ ಬೇರೆ ಮಂಗಳೂರು ಕಡೆಯಿಂದ ಹೋಗುವಂತ ಬಸ್ಸಿನಲ್ಲಿ ಹೋಗ್ತಾ ಇರುವುದು. ಈಗ 10-15 ದಿವಸದಿಂದ ಹೋಗ್ತಾ ತುಂಬಾ ತೊಂದರೆ ತಾಪತ್ರೆ ಆಗ್ತಾ ಇದೆ. ಅದನ್ನು ಆದಷ್ಟು ಬೇಗ, ನಾನು ಹೇಳಿದ್ದೇನೆಂದ್ರೆ ಈಗ ರಿಪೋರ್ಟ್ ಆದಷ್ಟು ಬೇಗ ರಿಪೋರ್ಟ್ ಅನ್ನು ತರಿಸಿ ಅದನ್ನು ಪರ್ಯಾಯ ವ್ಯವಸ್ಥೆ ಬಸ್ ಹೋಗುವಾಗ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ನಮ್ಮ ಅನಿಸಿಕೆ. ಈಗ 25 ದಿವಸಗಳಿಂದ ಈ ಸಮಸ್ಯೆ ಆಗ್ತಿರುವಂತದ್ದು. ಹೌದು, ಅಂದ್ರೆ ಈಗ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳು ಇರ್ಬೋದು ಅಥವಾ ಕೆಲಸಕ್ಕೆ ಹೋಗುವವರು, ಬಸ್ಸಲ್ಲಿ ಓಡಾಡುವವರು ಯಾವ ರೀತಿಯಾಗಿ ಅಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು. ಅಂದ್ರೆ ನೋಡಿ, ಈಚೆಯಿಂದ ಬರೋದು ಈಗ ಬಿಸೋಡ್ ಕಡೆಯಿಂದ ಬರುವವರು, ಈಗ ಕೈಕಂಬ, ಬಜಪೆ, ಮಂಗಳೂರಿಗೆ ಯೂನಿವರ್ಸಿಟಿಗೆ ಹೋಗೋರು ತುಂಬಾ ಮಕ್ಕಳಿದ್ದಾರೆ. ಮತ್ತೆ ಕೂಲಿ ಕೆಲಸ ಮಾಡುವವರು ಎಲ್ಲ ಬಸ್ಸಿನಲ್ಲೇ ಓಡಾಡುದಲ್ವಾ, ಕಾರ್ ವೆಹಿಕಲ್ ನಲ್ಲಿ ಹೋಗುವಂತ ಪರಿಸ್ಥಿತಿ ಯಾರಿಗೆ ಇಲ್ಲ ಅಲ್ವಾ. ಹಾಗೆ ಈಗ ಪೊಳಲಿಯಿಂದ ಬರ್ಬೇಕಾಗ್ತದೆ, ಪೊಳಲಿಗೆ ಬಂದು ಬಸ್ಸಿನಿಂದ ಇಳಿಬೇಕು, ಅಲ್ಲಿಗೆ ಒಂದು ಟಿಕೆಟ್ ಆಗ್ತದೆ. ಆನಂತರ ಬ್ರಿಡ್ಜಿನ ಮೇಲೆ ಅಲ್ಲಿಂದ 110-150 ಮೀಟರ್ ಡಿಸ್ಟೆನ್ಸ್ ಅದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಅಲ್ಲಿ ನಡ್ಕೊಂಡು ಬರ್ಬೇಕು, ಎಲ್ಲಿಗೆ, ಅಟ್ಟೂರಿಗೆ ಬರ್ಬೇಕು. ಅಟ್ಟೂರಿಗೆ ಬಂದ ನಂತರ ಮಂಗಳೂರು ಕಡೆಯಿಂದ ಬರುವಂತ ಬಸ್ ಅಲ್ಲಿ ನಿಂತಿರ್ತದೆ. ಪುನಃ ಅಲ್ಲಿಂದ 2ನೇ ಬಸ್ ಪಾಸ್ ಆಗಿ ಹೋಗ್ಬೇಕಾಗ್ತದೆ. ಆವಾಗ ಅದಕ್ಕೆ ಟಿಕೆಟ್ ಬೇರೆನೆ ಇದೆ ಅಲ್ಲ, 2 ಟಿಕೆಟ್ ಅನ್ನು ಕೊಟ್ಟು ಸಂಚರಿಸುವಂತಹ ಪರಿಸ್ಥಿತಿ ಇದೆ ಇವಾಗ. ಈಗಂದ್ರೆ ಆಲ್ರೆಡಿ DC ಎಲ್ಲ ಯಾರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಮಳೆಗಾಲ ಆದ್ರಿಂದ ನದಿಯ ಕೆಳಗಡೆ ಫುಲ್ಲು ನೀರಿದೆ. ಈಗ ಬೇರೆ ಪರ್ಯಾಯ ವ್ಯವಸ್ಥೆ ಸಡನ್ ಮಾಡ್ಲಿಕ್ಕೆ ಯಾರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದು ಬ್ರಿಡ್ಜ್ ಸರಿ ಇದೆಯಾ ಇಲ್ಲವಾ ಅಂತ ರಿಪೋರ್ಟ್ ಕೊಟ್ರೆ ಮುಂದೆ, ಅಂದ್ರೆ ಈಗ ಒಂದು ಸೇತುವೆಯನ್ನು ನಿರ್ಮಿಸಬೇಕಾದ್ರೆ ಇವತ್ತು ಸ್ಟಾರ್ಟ್ ಮಾಡಿದ್ರೆ 1 ವರ್ಷದ ಒಳಗೆ ಒಳ್ಳೆಯ ಕಂಪನಿಯವರಿಗೆ ಕಾಂಟ್ರಾಕ್ಟ್ 1 ವರ್ಷದ ಒಳಗೆ ಅದು ಬ್ರಿಡ್ಜ್ ಆಗ್ತದೆ. ಆದ್ರೆ ಅದನ್ನು ಇನ್ನೂ ನಾವು 2-3-4-5 ವರ್ಷದ ನಂತರ ಪ್ರಾರಂಭ ಮಾಡಿದ್ರೆ ಅದು ಸಹ ತುಂಬಾ, ಅಂದ್ರೆ ಬ್ರಿಡ್ಜ್ ಬಿದ್ದ ನಂತರನೇ ನಾವು ಸೇತುವೆಯನ್ನು ನಿರ್ಮಿಸುವ ಕಾರ್ಯವನ್ನು ಆರಂಭಿಸುವುದು ಅಲ್ಲಲ್ವಾ.
ನಾವು ಇವಾಗ ಅದನ್ನು ಸ್ಟಾರ್ಟ್ ಮಾಡ್ಬೇಕು. ಅದು ಒಂದು ವೇಳೆ ಬ್ರಿಡ್ಜ್ ಸರಿ ಇದೆ, ವಾಹನ ಸಂಚಾರ ಮಾಡಲು ಅನುಕೂಲ ಇದೆ ಅಂತ ಹೇಳಿದ್ರು ಅದು ಜಾಸ್ತಿ ಹೋಗುದಿಲ್ಲ. ಅದಂದ್ರೆ ಈಗ 62 ವರ್ಷ ಆಯ್ತು ಅದು ಹಾಗೆ. ಅದು ಸಹ ಅದು ಕಾಂಕ್ರೀಟ್ ನಿಂದ ಪಿಲ್ಲರ್ ನಿಂದ ಮಾಡಿದಂತಹ ಬ್ರಿಡ್ಜ್ ಅಲ್ಲ ಅದು. ಅದು ಕಪ್ಪು ಕಲ್ಲಿನಿಂದ ಮಾಡಿದ್ದು. ಅದು ಅಲ್ಲಿ ಹೊಯ್ಗೆ ಸಹ ತೆಗಿತಾ ಇದ್ರು. ಹೊಯ್ಗೆ ತೆಗಿತಾ ಇರುವಾಗ ದಿವಸಕ್ಕೆ ರಾತ್ರಿ ಹೊತ್ತೆ 100, 200, 500 ಗಾಡಿ ತನಕ ಹೊಯ್ಗೆ ಹೋಗ್ತಾ ಇತ್ತು. ಆವಾಗ ಇದು ಜನಪ್ರತಿ ಆಗ್ಲಿ, ಈಗ ಮಿನಿಸ್ಟರ್ ಆಗ್ಲಿ, ಯಾರು MLA ಆಗ್ಲಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಹೊಯ್ಗೆ ಹೋಗ್ತಾ ಇತ್ತಲ್ವಾ, ಹಾಗಂತ ಹೇಳಿ ಹೊಯ್ಗೆ ಹೋಗಿ ಅದು ಬ್ರಿಡ್ಜ್ ಗೆ ಡ್ಯಾಮೇಜ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಮಳೆಗಾಲದಲ್ಲಿ ತುಂಬಾ ನೆರೆ ಬರ್ತದಲ್ವಾ, ನೆರೆ ಬರುವಾಗ ದೊಡ್ಡ ದೊಡ್ಡ ಮರಗಳು ಬರ್ತದೆ. ಆ ಮರಗಳು ಬಂದು ಪಿಲ್ಲರಿಗೆ ಹೊಡೆಯುವಾಗ ಅದು ಅದಕ್ಕೆ ಇದಾಗ್ತದೆ, ವೈಬ್ರೇಷನ್ ಆಗ್ತದೆ. ವೈಬ್ರೇಷನ್ ಆಗುವಾಗ ಇದು ಬ್ರಿಡ್ಜ್ ಗೆ, ಆ ಸೇತುವೆಗೆ ಡ್ಯಾಮೇಜ್ ಆಗ್ತದೆ. ಪರ್ಯಾಯ ವ್ಯವಸ್ಥೆ ಇದು ಬ್ರಿಡ್ಜ್ ಹೊಸತು ಆಗ್ಲೇಬೇಕಲ್ವಾ. ಅದು ಆದಷ್ಟು ಬೇಗ ಹೊಸ ಸೇತುವೆಯನ್ನು ನಿರ್ಮಿಸಬೇಕೆಂದ್ರೆ ನಮ್ಮ ಅನಿಸಿಕೆ. ಅಂದ್ರೆ ಇದು ಹಳತ್ತು ಇದ್ರು ಹೊಸತು ಮಾಡ್ಬೇಕು ಆದಷ್ಟು ಬೇಗ ಅಂತ. ಆದ್ರೆ ಈಗ ಸಮಸ್ಯೆ ಆಗಿರುವಂತದ್ದು ಅಲ್ಲಿನ ಬಸ್ ಅಲ್ಲಿ ಓಡಾಡುವವರಿಗೆ, ಅಂದ್ರೆ ಸಣ್ಣ ಪುಟ್ಟ ವಾಹನಗಳಲ್ಲಿ ಓಡಾಡುವವರಿಗೆ ಅಥವಾ ಸ್ವಂತ ವೆಹಿಕಲ್ ಅಲ್ಲಿ ಓಡಾಡುವವರಿಗೆ ಹೋಗ್ಲಿಕ್ಕೆ ಬಿಡ್ತಾ ಇದ್ದಾರೆ. ಅದು ಬಿಡ್ತಾ ಇದ್ದಾರೆ. ಬಸ್ ಅಲ್ಲಿ ಓಡಾಡುವವರಿಗೆ ಅಥವಾ ಶಾಲಾ ಕಾಲೇಜಿನ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಎರಡು ಬಸ್ ಆಗ್ತದೆ. ಅಂದ್ರೆ ನೋಡಿ, ಪೊಳಲಿ ರಾಜರಾಜೇಶ್ವರ ದೇವಸ್ಥಾನ ಹತ್ತಿರನೇ ಇದೆ. ಅಲ್ಲಿ ಪೊಳಲಿ ದೇವಸ್ಥಾನಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಹೈವೇ ಮೇಲಿಂದ ಹೋಗಿ ಇನ್ನೊಂದು ಬಸ್ಸಿನಲ್ಲಿ ಹೋಗಿ ಸೀದಾ ಬಸ್ಸಿನಲ್ಲಿ ಹೋಗ್ಬೇಕಾಗ್ತದಲ್ವಾ. ಪೊಳಲಿ ದೇವಸ್ಥಾನ ಕೂಡ ಅಲ್ಲೇ ಹತ್ತಿರದಲ್ಲಿ, ಪೊಳಲಿ ದೇವಸ್ಥಾನ ಅಲ್ಲೇ ಇರುವುದಲ್ವಾ. ತುಂಬಾ ಅನಾನುಕೂಲ ಅಲ್ವಾ ಎಲ್ರಿಗೂ. ಓಕೆ, ಧನ್ಯವಾದಗಳು ಸರ್ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ರೈಟ್, ಓಕೆ. ಅಲ್ಲಿನ ಸ್ಥಳೀಯರಾಗಿರುವಂತಹ ಶಿವಪ್ರಸಾದ್ ನಾಯ್ಕ್ ಸೊಲ್ತಾಡಿ ಅವರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ದಾರೆ.